ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ನಾವು ನೋಡುಗರಿಗೆ ಅತ್ಯಂತ ಸುಂದರವಾದ ಶಿಲ್ಪಕಲಾ ಸೌಂದರ್ಯದ ರಸದೌತಣವನ್ನು ನೀಡುವಂತಹ ಲೇಪಾಕ್ಷಿಯ ದೇವಾಲಯ, ರಾಮಾಯಣಕ್ಕೂ ಮತ್ತು ಲೇಪಾಕ್ಷಿಗೂ ಇರುವ ನಂಟು, ದೇವಾಲಯದಲ್ಲಿ ಇರುವ ತೇಲುವ ಕಂಬದ ಬಗ್ಗೆ ಮಾಹಿತಿ, ಭಾರತದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ನಂದಿಯ ವಿಗ್ರಹದ ಬಗ್ಗೆ ಮಾಹಿತಿ, ಹೀಗೆ ಲೇಪಾಕ್ಷಿಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆಂಧ್ರ ಪ್ರದೇಶ ರಾಜ್ಯದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿ ಇರುವ ಲೇಪಾಕ್ಷಿಯು ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್, ಗೌರಿಬಿದನೂರಿನಿಂದ 45 ಕಿಲೋಮೀಟರ್, ಇಂದೂಪುರದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವು ಪಾವಗಡದಲ್ಲಿ ಇರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯವನ್ನು ದರ್ಶನ ಮಾಡಿಕೊಂಡು ಇಂದೂಪುರದಿಂದ ಲೇಪಾಕ್ಷಿಯ ದೇವಾಲಯಕ್ಕೆ ಹೋಗುತ್ತಿದ್ದೇವೆ. ಪಾವಗಡದಿಂದ ಇಂದೂಪುರವು ಸುಮಾರು 65 ಕಿಲೋಮೀಟರ್ ದೂರದಲ್ಲಿ ಇದೆ. ಪಾವಗಡದಿಂದ ಇಂದೂಪುರಕ್ಕೆ ರೆಗ್ಯುಲರ್ ಆಗಿ ಬಸ್ಗಳು ಅವೈಲಬಲ್ ಇರುತ್ತವೆ. ಇದು ಇಂದೂಪುರದಲ್ಲಿ ಇರುವ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ ಅನ್ನು ಪರ್ಗಿ ಬಸ್ ಸ್ಟ್ಯಾಂಡ್ ಎಂದು ಕರೆಯುತ್ತಾರೆ. ಇಂದೂಪುರದ ಬಸ್ ಸ್ಟ್ಯಾಂಡ್ನಿಂದ ಲೇಪಾಕ್ಷಿಗೆ ಹೋಗಲು ರೆಗ್ಯುಲರ್ ಆಗಿ ಬಸ್ಗಳು ಅವೈಲಬಲ್ ಇರುತ್ತವೆ. ಇಂದೂಪುರದಿಂದ ಲೇಪಾಕ್ಷಿಯು 14 ಕಿಲೋಮೀಟರ್ ದೂರದಲ್ಲಿ ಇದೆ. ಬಸ್ ಟಿಕೆಟ್ ಕಾಸ್ಟ್ 30 ರೂಪಾಯಿ. ಇಬ್ಬರಿಂದ 60 ರೂಪಾಯಿಗಳನ್ನು ತೆಗೆದುಕೊಂಡರು. ಜರ್ನಿ ಟೈಮ್ ಅರ್ಧ ಗಂಟೆ. ಬಸ್ಸನ್ನು ದೇವಾಲಯದ ಈ ಎಂಟ್ರೆನ್ಸ್ ನ ಬಳಿ ನಿಲ್ಲಿಸುತ್ತಾರೆ. ಇಲ್ಲಿಂದ ದೇವಾಲಯವು ವಾಕೇಬಲ್ ಡಿಸ್ಟೆನ್ಸ್ ನಲ್ಲಿ ಇದೆ. ಬನ್ನಿ ದೇವಾಲಯಕ್ಕೆ ಹೋಗೋಣ. ಲೇಪಾಕ್ಷಿಯ ದೇವಾಲಯವು ವಿಜಯನಗರದ ಸುಂದರ ವಾಸ್ತುಶಿಲ್ಪ ಕಲಾ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ವಿಜಯನಗರದ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಕೃಷ್ಣದೇವರಾಯರ ತಮ್ಮ ಅಚ್ಯುತರಾಯರ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣನವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದರು ಎನ್ನುವ ಮಾಹಿತಿ ಇದೆ. ದೇವಾಲಯಕ್ಕೆ ಹೋಗುವ ಈ ಮಾರ್ಗದಲ್ಲಿ ವಿರೂಪಣ್ಣನವರ ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ. ಇದು ಲೇಪಾಕ್ಷಿಯಲ್ಲಿನ ಅತ್ಯಂತ ಅಪರೂಪವಾದ ಶಿಲ್ಪಕಲಾ ಸಂಪತ್ತನ್ನು ನಮಗೆ ನೀಡಿದಂತಹ ವಿಜಯನಗರದ ಅರಸರ ಆಳ್ವಿಕೆ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಗಳಾಗಿದ್ದ ವಿರೂಪಣ್ಣನವರ ಪ್ರತಿಮೆ. ನೀವು ಲೇಪಾಕ್ಷಿಗೆ ಬಂದಾಗ ವಿರೂಪಣ್ಣನವರ ಪ್ರತಿಮೆಯನ್ನು ನೋಡುವುದನ್ನು ಮಾತ್ರ ಮರೆಯಬೇಡಿ. ಇದು ದೇವಾಲಯದ ಉಚಿತ ಅನ್ನದಾನದ ಭವನ. ದೇವಾಲಯದ ಬಳಿ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ವಿರೂಪಣ್ಣನವರ ಮನೆ ದೇವರು ವೀರಭದ್ರಸ್ವಾಮಿ. ವೀರಭದ್ರಸ್ವಾಮಿಯು ಒಮ್ಮೆ ವಿರೂಪಣ್ಣನವರ ಕನಸಿನಲ್ಲಿ ಬಂದು ದೇವಸ್ಥಾನವನ್ನು ಕಟ್ಟಿಸುವಂತೆ ಅಣತಿಯನ್ನು ಇಟ್ಟರಂತೆ. ವೀರಭದ್ರಸ್ವಾಮಿಯ ಅಪ್ಪಣೆಯಂತೆ ವಿರೂಪಣ್ಣನವರು ಲೇಪಾಕ್ಷಿಯ ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ. ವೀರಭದ್ರಸ್ವಾಮಿಯ ಕಾಲ ಬಳಿಯಲ್ಲಿ ದಕ್ಷನ ತಲೆಯನ್ನು ಕೂಡ ನಾವು ಕಾಣಬಹುದಾಗಿದೆ. ಶೈವ ಕ್ಷೇತ್ರಗಳಲ್ಲಿ ಒಂದಾಗಿರುವ ಈ ಲೇಪಾಕ್ಷಿಯ ದೇವಾಲಯವು ವೀರಭದ್ರ ಸ್ವಾಮಿಯು ನೆಲೆಸಿರುವ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಎನಿಸಿಕೊಂಡಿದೆ. ದೇವಾಲಯದೊಳಗೆ ಪ್ರವೇಶಿಸಿದ ನಂತರ ನಮಗೆ ಮೊದಲು ಕಾಣುವುದು ಈ ಧ್ವಜಸ್ತಂಭ. ಅತಿ ಎತ್ತರವಾಗಿ ನಿರ್ಮಿಸಿರುವ ಈ ಧ್ವಜಸ್ತಂಭವು ನೋಡುಗರಿಗೆ ಪ್ರಮುಖ ಆಕರ್ಷಣೆಯಾಗಿದೆ. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಸುಂದರ ದೇವಾಲಯವು ಕ್ರಿಸ್ತಶಕ 1530ರಲ್ಲಿ
ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಲೇಪಾಕ್ಷಿಯ ದೇವಾಲಯವು 7 ಪ್ರಾಕಾರಗಳಷ್ಟು ವಿಸ್ತಾರವಾಗಿದ್ದು ಈಗ 3 ಪ್ರಾಕಾರಗಳು ಮಾತ್ರ ಉಳಿದಿವೆ. ಉಳಿದ 4 ಪ್ರಾಕಾರಗಳು ಊರು ಬೆಳೆದಂತೆ ಊರ ಒಳಗೆ ಸೇರಿಕೊಂಡಿವೆ. ಈ ದೇವಸ್ಥಾನವನ್ನು ಕೂರ್ಮ ಶೈಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಒಳಗಿನ ಗರ್ಭಗುಡಿಯು ಮೊದಲನೆಯ ಪ್ರಾಕಾರ, ಗರ್ಭಗುಡಿಯ ಮುಂಭಾಗದಲ್ಲಿ ಇರುವ ನಾಟ್ಯ ಮಂಟಪವು 2ನೇ ಪ್ರಾಕಾರ, ದೇವಾಲಯದ ಮುಂಭಾಗದಲ್ಲಿ ಇರುವ ಆವರಣವು 3ನೇ ಪ್ರಾಕಾರವಾಗಿದೆ. ಉಳಿದ 4 ಪ್ರಾಕಾರಗಳು ಊರು ಬೆಳೆದಂತೆ ಊರ ಒಳಗೆ ಸೇರಿಕೊಂಡಿದೆ. ಇದು ನಾಟ್ಯ ಮಂಟಪ. ಈ ನಾಟ್ಯ ಮಂಟಪದಲ್ಲಿ ಒಟ್ಟು 70 ಸ್ತಂಭಗಳಿದ್ದು ಪ್ರತಿ ಸ್ತಂಭದ ಮೇಲೂ ಶಿಲ್ಪಿಗಳು ವಿವಿಧ ರೀತಿಯ ಶಿಲ್ಪಕಲಾಕೃತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಒಂದು ಕಂಬದ ಮೇಲೆ ಇರುವ ಡಿಸೈನ್ ಮತ್ತೊಂದು ಕಂಬದ ಮೇಲೆ ಇಲ್ಲ. ಇದು ದೇವಾಲಯದ 2ನೇ ಪ್ರಾಕಾರವಾಗಿದೆ. ಈ ನಾಟ್ಯ ಮಂಟಪದ ಮೇಲ್ಭಾಗದಲ್ಲಿ ಶತಪತ್ರ ಕಮಲದ ಡಿಸೈನ್ ಅನ್ನು ಶಿಲ್ಪಿಗಳು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಶತ ಎಂದರೆ 100, ಪತ್ರ ಎಂದರೆ ದಳ. 100 ದಳಗಳುಳ್ಳ ಕಮಲವನ್ನು ಶಿಲ್ಪಿಗಳು ಸೊಗಸಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಸೂರ್ಯದೇವರು ಕೈಯಲ್ಲಿ ಮೇಳವನ್ನು ಹಿಡಿದಿರುವ ರೀತಿಯ ಶಿಲ್ಪ. ಸೂರ್ಯದೇವರ ಪಕ್ಕದಲ್ಲಿ ಶಿವ ಪಾರ್ವತಿಯರಿಬ್ಬರು ನಾಟ್ಯವನ್ನು ನೋಡಲು ಬಂದಿರುವ ರೀತಿಯಲ್ಲಿ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ದತ್ತಾತ್ರೇಯರು ತಾಳವನ್ನು ಹಾಕುತ್ತಿರುವ ರೀತಿಯಲ್ಲಿ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದಾರೆ. ದತ್ತಾತ್ರೇಯರ ಪಕ್ಕದಲ್ಲಿ ಇರುವ ಶಿಲ್ಪವು ರಂಬೆಯು ನಾಟ್ಯವಾಡುತ್ತಿರುವ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಈ ನಾಟ್ಯವನ್ನು ನೋಡಲು ಮಹರ್ಷಿಗಳು, ದೇವತೆಗಳು, ಚಂದ್ರದೇವರು ಆಗಮಿಸಿರುವ ರೀತಿಯಲ್ಲಿ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದು ಚಂದ್ರದೇವನ ಮೂರ್ತಿ. ಚಂದ್ರದೇವನ ಮೂರ್ತಿಯ ಪಕ್ಕದಲ್ಲಿ ನಟರಾಜಸ್ವಾಮಿಯ ಮೂರ್ತಿ ಇದೆ. ನಟರಾಜಸ್ವಾಮಿಯ ಮೂರ್ತಿಯ ಪಕ್ಕದಲ್ಲಿ ಬ್ರಹ್ಮದೇವರು ಮೃದಂಗವನ್ನು ಬಾರಿಸುತ್ತಿರುವ ಮೂರ್ತಿಯನ್ನು ಕಾಣಬಹುದು. ನಂದಿಯು ಮೃದಂಗವನ್ನು ಬಾರಿಸುತ್ತಿರುವುದು ಮತ್ತು ತುಂಬುರನು ವೀಣೆಯನ್ನು ನುಡಿಸುತ್ತಿರುವ ರೀತಿ, ಡೋಲನ್ನು ನುಡಿಸುತ್ತಿರುವ ರೀತಿ, ಹೀಗೆ ವಿವಿಧ ರೀತಿಯ ಶಿಲ್ಪಕಲಾಕೃತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕಾಣುತ್ತಿರುವ 3 ಶಿಲ್ಪಗಳು ಈಶ್ವರರು ಪಾರ್ವತಿ ದೇವಿಯ ಭಕ್ತಿಯನ್ನು ಪರೀಕ್ಷಿಸಲು ಭಿಕ್ಷುಕನ ರೂಪದಲ್ಲಿ ಬಂದು ಪಾರ್ವತಿ ದೇವಿಯ ಬಳಿ ಭಿಕ್ಷೆಯನ್ನು ಕೇಳುತ್ತಿರುವ ಪ್ರಸಂಗ. ಭಕ್ತಿಯಲ್ಲಿ ಮೈಮರೆತ ಪಾರ್ವತಿ ದೇವಿಯು ಭಿಕ್ಷೆಯನ್ನು ನೀಡುತ್ತಿರುವಾಗ ತಮ್ಮ ಬಟ್ಟೆಯು ಜಾರಿದ್ದರೂ ಕೂಡ ಅವರಿಗೆ ತಿಳಿಯುವುದಿಲ್ಲ. ಪಾರ್ವತಿ ದೇವಿಯ ಭಕ್ತಿಗೆ ಮೆಚ್ಚಿ ಈಶ್ವರನು ತನ್ನ ನಿಜ ರೂಪವನ್ನು ತೋರಿಸುತ್ತಿರುವ ಪ್ರಸಂಗವನ್ನು ಶಿಲ್ಪಿಗಳು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಲೇಪಾಕ್ಷಿ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಹ್ಯಾಂಗಿಂಗ್ ಪಿಲ್ಲರ್. ಈ ದೇವಾಲಯದ ಒಳಗೆ ಇರುವ ಒಟ್ಟು 70 ಸ್ತಂಭಗಳ ಪೈಕಿ 69 ಸ್ತಂಭಗಳು ಭೂಮಿಯ ಮೇಲೆ ನಿಂತಿದ್ದು, ಈ ಒಂದು ಸ್ತಂಭವು ಮಾತ್ರ ಭೂಮಿಯ ಮೇಲೆ ನಿಂತಿಲ್ಲ. ಭೂಮಿಯ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಈ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಈ ಸ್ತಂಭಕ್ಕೆ ತೇಲುವ ಕಂಬ ಎಂದು ಹೆಸರು ಬಂದಿದೆ. ಈ ಅಚ್ಚರಿಯನ್ನು ಭೇದಿಸಲು 1902ರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು ಈ ಸ್ಥಳಕ್ಕೆ ಬಂದು ಈ ಕಂಬಕ್ಕೆ ಸುತ್ತಿಗೆಯಿಂದ ಹೊಡೆಯುತ್ತಾರೆ. ಆಗ ಉಳಿದ 69 ಸ್ತಂಭಗಳು ಅಲುಗಾಡುತ್ತವೆ. ಈ ಸಮಯದಲ್ಲಿ ಈ ಕಂಬದ ಒಂದು ಬದಿಯು ನೆಲದ ಮೇಲೆ ಒರಗುತ್ತದೆ.
ಆಗ ಈ ದೇವಾಲಯದ ನಿರ್ಮಾಣವು ಸಂಪೂರ್ಣವಾಗಿ ಈ ಸ್ತಂಭದ ಮೇಲೆ ಆಧಾರವಾಗಿದೆ ಎಂದು ತಿಳಿದ ಬ್ರಿಟಿಷ್ ಅಧಿಕಾರಿಯು ನಮ್ಮ ಪೂರ್ವಜರು ನಿರ್ಮಿಸಿರುವ ಈ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗದೆ ಹಿಂದಿರುಗಿ ಹೋಗುತ್ತಾನೆ. ನಾವು ಈಗಲೂ ಕೂಡ ಈ ಕಂಬದ ಕೆಳಗೆ ಬಟ್ಟೆ ಅಥವಾ ಕಾಗದವನ್ನು ಹಾಕಿ ಪರೀಕ್ಷಿಸಬಹುದು. ಬ್ರಿಟಿಷ್ ಅಧಿಕಾರಿ ಸುತ್ತಿಗೆಯಿಂದ ಹೊಡೆದಾಗ ಈ ಕಂಬದ ಒಂದು ಬದಿಯು ನೆಲದ ಮೇಲೆ ಒರಗಿರುವ ಕಾರಣ ಈ ಬದಿಯಿಂದ ಬಟ್ಟೆಯನ್ನು ಹೊರತೆಗೆಯಲು ಆಗುವುದಿಲ್ಲ. ಉಳಿದ 3 ಬದಿಗಳಿಂದ ಬಟ್ಟೆ ಅಥವಾ ಕಾಗದವನ್ನು ಹೊರತೆಗೆಯಬಹುದು. ದೇವಾಲಯದ ಮೇಲ್ಛಾವಣಿಯ ಮೇಲೆ 100 ವರ್ಷಗಳ ಹಿಂದೆ ರಚಿಸಲಾಗಿರುವ ಚಿತ್ರಕಲಾಕೃತಿಗಳನ್ನು ಕಾಣಬಹುದು. ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಚಿತ್ರಕಲಾಕೃತಿಗಳನ್ನು ಇಲ್ಲಿ ರಚಿಸಿದ್ದಾರೆ. ಈ ಚಿತ್ರದಲ್ಲಿ ನಾವು ದೇವಾಲಯವನ್ನು ನಿರ್ಮಾಣ ಮಾಡಿದ ವಿರೂಪಣ್ಣನ ತಮ್ಮ ವೀರಣ್ಣ, ಅವರ ಮಕ್ಕಳು ಮತ್ತು ಶಿಲ್ಪಿಗಳಾದ ಜಕ್ಕಣ್ಣ ಮತ್ತು ಹಂಪಣ್ಣನವರನ್ನು ಕಾಣಬಹುದು. ವಿರೂಪಣ್ಣನು ತನ್ನ ಕುಟುಂಬದ ಸಮೇತ ವೀರಭದ್ರ ಸ್ವಾಮಿಯನ್ನು ಪೂಜಿಸುತ್ತಿರುವ ಅತಿ ದೊಡ್ಡದಾದ ಚಿತ್ರಣವನ್ನು ಸುಂದರವಾಗಿ ಬಿಡಿಸಲಾಗಿದೆ. ಇಲ್ಲಿ ಕಾಣುತ್ತಿರುವ ಕೃಷ್ಣ ಭಗವಾನರ ಚಿತ್ರವು ನಾವು ಎಲ್ಲೇ ನಿಂತು ನೋಡಿದರೂ ನಮ್ಮನ್ನೇ ನೋಡುತ್ತಿರುವ ರೀತಿ ಕಾಣುತ್ತದೆ. ಇದು ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರಿಗಿದ್ದ ಚಿತ್ರಕಲಾ ಕೌಶಲ್ಯದ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಗರ್ಭಗುಡಿಯ ಒಳಗೆ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ. ಗರ್ಭಗುಡಿಯ ಒಳಗೆ ವೀರಭದ್ರೇಶ್ವರ ಸ್ವಾಮಿ, ಪಾರ್ವತಿ ದೇವಿ, ನವಗ್ರಹ ಮಂಟಪ, ಶಿವ ದೇವಾಲಯಗಳಿವೆ, ದರ್ಶಿಸಿಕೊಳ್ಳಿ. ಹ್ಯಾಂಗಿಂಗ್ ಪಿಲ್ಲರ್ ಅನ್ನು ಹತ್ತಿರದಿಂದ ನೋಡುವ ಬದಲು ದೂರದಿಂದ ಗಮನಿಸಿದರೆ ಸ್ತಂಭದ ಗ್ಯಾಪ್ ಕ್ಲಿಯರ್ ಆಗಿ ಕಾಣುತ್ತದೆ. ಸ್ತಂಭವು ಒಂದು ಬದಿಯಲ್ಲಿ ಬೆಂಡಾಗಿರುವುದು ಕೂಡ ಗೋಚರಿಸುತ್ತದೆ. ಲೇಪಾಕ್ಷಿಯ ದೇವಾಲಯವನ್ನು ಕೂರ್ಮಶೈಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದ್ದಾರೆ. ದೇವಾಲಯವನ್ನು ನಿರ್ಮಿಸಲು ಸಂಪೂರ್ಣವಾಗಿ ಈ ಬೆಟ್ಟದ ಕಲ್ಲುಗಳನ್ನೇ ಉಪಯೋಗಿಸಿದ್ದಾರೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಮಾದರಿಯ ತಂತ್ರಜ್ಞಾನದಿಂದ ದೇವಾಲಯವನ್ನು ಕಟ್ಟಲಾಗಿದೆ.
ನೋಡಿಕೊಂಡು ದೇವಾಲಯದ ಹಿಂಬದಿಗೆ ಬಂದರೆ ಬೃಹತ್ ಆಕಾರದ 7 ಎಡೆಯ ನಾಗನ ಮೇಲೆ ಕುಳಿತಿರುವ ನಾಗಲಿಂಗವಿದೆ. ಈ ನಾಗಲಿಂಗದ ಕೆತ್ತನೆಯ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಪ್ರಧಾನ ಶಿಲ್ಪಿಗಳು ಊಟ ಮಾಡಲು ಬಂದಾಗ ಅವರ ತಾಯಿ ಇನ್ನೂ ಅಡುಗೆ ಮಾಡುತ್ತಿದ್ದರಂತೆ. ತನ್ನ ತಾಯಿಯು ಅಡುಗೆ ಮುಗಿಸುವಷ್ಟರಲ್ಲಿ ಶಿಲ್ಪಿಗಳು ಈ ನಾಗಲಿಂಗವನ್ನು ಕೆತ್ತನೆ ಮಾಡಿದ್ದರಂತೆ. ನಾಗಲಿಂಗನ ಮುಂಭಾಗದಲ್ಲಿ ಇರುವ ಈ ಕೋಣೆಯು ಅಡುಗೆ ಮನೆಯಾಗಿದ್ದು, ಶಿಲ್ಪಿಗಳ ತಾಯಿ ಅಡುಗೆ ಮುಗಿಸಿ ಹೊರಬಂದು ನಾಗಲಿಂಗವನ್ನು ನೋಡಿ ಆಶ್ಚರ್ಯಪಟ್ಟಾಗ ಅವರ ಕಣ್ಣಿನ ದೃಷ್ಟಿಯು ನಾಗಲಿಂಗಕ್ಕೆ ತಾಗಿ ನಾಗಲಿಂಗವು ಬಿರುಕು ಮೂಡುತ್ತದೆ. ಆದರೆ ಈಗ ಆ ಬಿರುಕನ್ನು ಸಿಮೆಂಟ್ನಿಂದ ಮುಚ್ಚಲಾಗಿದೆ. ಹೀಗೆ ಬಿರುಕು ಮೂಡಿರುವ ನಾಗೇಂದ್ರನನ್ನು ಪೂಜಿಸಲು ಸಾಧ್ಯವಾಗುವುದಿಲ್ಲ ಎಂದು ಶಿಲ್ಪಿಗಳು ಬೇಸರಗೊಂಡಾಗ ಶಿಲ್ಪಿಗಳ ತಾಯಿಯು ನಾಗೇಂದ್ರನ ಮೇಲೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲು ಹೇಳುತ್ತಾರೆ. ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಶಿಲ್ಪಿಗಳು ಶಿವಲಿಂಗದ ಮುಂಭಾಗದಲ್ಲಿ ನಂದಿ ಇರಬೇಕು ಎಂದು ದೇವಾಲಯಕ್ಕೆ ಸುಮಾರು 300 ಮೀಟರ್ಗಳ ದೂರದಲ್ಲಿ ಇರುವ ಒಂದು ಬಂಡೆಯ ಮೇಲೆ ನಾಗಲಿಂಗಕ್ಕೆ ನೇರವಾಗಿ ಒಂದು ಬೃಹತ್ ನಂದಿಯ ವಿಗ್ರಹವನ್ನು ಕೆತ್ತನೆ ಮಾಡುತ್ತಾರೆ. ಸಿಮೆಂಟಿನಿಂದ ಮುಚ್ಚಿರುವ ಬಿರುಕು ಇಲ್ಲಿ ಕಾಣುತ್ತದೆ. ನಾಗಲಿಂಗದ ಪಕ್ಕದಲ್ಲಿ ಶ್ರೀ ಕಾಳಹಸ್ತಿಯನ್ನು ಹೋಲುವಂತೆ ಜೇಡ, ಹಾವು ಮತ್ತು ಆನೆ ಹಾಗೂ ಬೇಡರ ಕಣ್ಣಪ್ಪ ಶಿವನನ್ನು ಪೂಜಿಸುತ್ತಿರುವ ಚಿತ್ರಗಳನ್ನು ಕೆತ್ತಲಾಗಿದೆ. ಶ್ರೀ ಎಂದರೆ ಜೇಡ, ಕಾಳ ಎಂದರೆ ಹಾವು, ಅಸ್ಥಿ ಎಂದರೆ ಆನೆ. ತಿರುಪತಿಯ ಸಮೀಪದಲ್ಲಿ ಇರುವ ಶ್ರೀ ಕಾಳಹಸ್ತಿ ದೇವಾಲಯವು ಲೇಪಾಕ್ಷಿಯ ದೇವಾಲಯಕ್ಕಿಂತ ಮೊದಲೇ ಇತ್ತು ಎಂದು ಶಿಲ್ಪಿಗಳು ಇಲ್ಲಿ ನಮಗೆ ಕೆತ್ತನೆಯ ಮುಖಾಂತರ ತಿಳಿಸಿದ್ದಾರೆ. ಸಿಮೆಂಟಿನಿಂದ ಮುಚ್ಚಿರುವ ಬಿರುಕು ಇಲ್ಲಿಯೂ ಕೂಡ ಕಾಣುತ್ತದೆ. ಪಾರ್ವತಿ ದೇವಿಯ ಅವತಾರವಾಗಿರುವ ಸಪ್ತಮಾತೃಕೆಯರ 7 ಅವತಾರಗಳನ್ನು ನಾವು ಇಲ್ಲಿ ಕಾಣಬಹುದು. ಬ್ರಹ್ಮಾಣಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಕೌಮಾರಿ, ಮಾಹೇಶ್ವರಿ, ವಾರಾಹಿ ದೇವತೆಗಳ ರೂಪದಲ್ಲಿ ಪೂಜಿಸುತ್ತಾರೆ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಉಂಟಾಗಬಾರದು ಎಂದು ವಿಘ್ನ ನಿವಾರಕರಾದ ಗಣಪತಿಯನ್ನು ಮೊದಲು ನಾವು ಪೂಜಿಸುತ್ತೇವೆ. ಅದೇ ರೀತಿ ಶಿಲ್ಪಿಗಳು ತಮ್ಮ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಪೂಜಿಸುತ್ತಿದ್ದರಂತೆ. ಗಣಪತಿಯ ಕೆಳಭಾಗದಲ್ಲಿ ಗಣಪತಿಯ ವಾಹನವಾದ ಮೂಷಿಕನನ್ನು ಕೂಡ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ಇದು ಅಪೂರ್ಣಗೊಂಡಿರುವ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಹೋತ್ಸವಕ್ಕೆ ಅನೇಕ ದೇವಾನುದೇವತೆಗಳು ಆಗಮಿಸಿರುವ ರೀತಿಯಲ್ಲಿ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಮದುವೆಗೆ ಬಂದಂತಹ ಅತಿಥಿಗಳಿಗೆ ಸ್ವಾಗತವನ್ನು ಹೇಳುತ್ತಿರುವ ರೀತಿ ವಿಘ್ನ ನಿವಾರಕರಾದ ಗಣಪತಿಯನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವವನ್ನು ವಸಿಷ್ಠ ಮಹಾಮುನಿಗಳು ನೆರವೇರಿಸುತ್ತಿರುವ ಕೆತ್ತನೆ ಇದು. 4 ವೇದಗಳ ಸಾಕ್ಷಿಯಾಗಿ ಮಹಾದೇವರು ಪಾರ್ವತಿ ದೇವಿಯೊಂದಿಗೆ ಪಾಣಿಗ್ರಹಣವನ್ನು ಮಾಡುತ್ತಿರುವುದು. ಇದು ಇಬ್ಬರು ಮನುಷ್ಯರು ಸರ್ಕಸ್ ಮಾಡುತ್ತಿರುವ ರೀತಿ ಕಾಣುತ್ತದೆ. ಒಬ್ಬರ ಕಾಲನ್ನೊಬ್ಬರು ಹಿಡಿದಿದ್ದಾರೆ. ಇದು ಪಾರ್ವತಿ ದೇವಿಯ ತಂದೆ ಪರ್ವತರಾಜ ಹಿಮವಂತ ಕನ್ಯಾದಾನವನ್ನು ಮಾಡಲು ನೀರನ್ನು ತಂದಿರುವುದು. ಇದು ಪೂರ್ವಕ್ಕೆ ಅಧಿಪತಿಯಾಗಿರುವ ಇಂದ್ರದೇವರು. ಕೆಳಗೆ ಇಂದ್ರದೇವರ ವಾಹನವು ಐರಾವತವಿದೆ. ಅಗ್ನಿಮೂಲೆಯಲ್ಲಿ ಅಗ್ನಿದೇವರ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇವರಿಗೆ 2 ತಲೆ, ಇವರ ವಾಹನವು ಕುರಿ. ದಕ್ಷಿಣದಲ್ಲಿ ಯಮಧರ್ಮರಾಜರ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇವರ ವಾಹನವು ಕೋಣ. ಯಮಧರ್ಮರಾಜರ ಮೂರ್ತಿಯ ಪಕ್ಕದಲ್ಲಿ ಪುರೋಹಿತರಾದ ವಸಿಷ್ಠ ಮಹರ್ಷಿಗಳ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇನ್ನು ಪಶ್ಚಿಮಕ್ಕೆ ವರುಣದೇವನಿದ್ದು ಅವರ ವಾಹನವು ಮೊಸಳೆ. ವರುಣದೇವರ ಮೂರ್ತಿಯ ಪಕ್ಕದಲ್ಲಿ ದೇವಗುರುವಾದ ಬೃಹಸ್ಪತಿಯವರ ಮೂರ್ತಿಯನ್ನು ಕಾಣಬಹುದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ದತ್ತಾತ್ರೇಯ ಸ್ವಾಮಿ ಹಾಗೂ ಮಹಾವಿಷ್ಣುವು ನಮಗೆ ದರ್ಶನವನ್ನು ನೀಡುತ್ತಾರೆ. ವಾಯುಮೂಲೆಯಲ್ಲಿ ವಾಯುದೇವರಿದ್ದಾರೆ. ಅವರ ವಾಹನವು ಜಿಂಕೆ. ಇನ್ನು ಉತ್ತರದಲ್ಲಿ ಕುಬೇರನನ್ನು ಕಾಣಬಹುದು. ಅವರ ವಾಹನವು ಕುದುರೆ. ಕುಬೇರನ ಪಕ್ಕದಲ್ಲಿ ವಿಶ್ವಾಮಿತ್ರರಿದ್ದಾರೆ. ಇನ್ನು ಈಶಾನ್ಯ ಮೂಲೆಯಲ್ಲಿ ಈಶ್ವರರ ಮೂರ್ತಿ ಇದ್ದು ಕೆಳಗೆ ಅವರ ನಂದಿ ವಾಹನವಿದೆ.
ಈಶಾನ್ಯ ಮೂಲೆಯ ಪಕ್ಕದಲ್ಲಿ ಶಿವನು ಮದುವೆಯವರನಾಗಿ ಸಿಂಗಾರಗೊಂಡಿರುವ ಮೂರ್ತಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಪಾರ್ವತಿ ದೇವಿಯವರ ತಾಯಿ ಮೈನಾದೇವಿಯವರ ಮೂರ್ತಿಯನ್ನು ಕಾಣಬಹುದು. ಮೈನಾದೇವಿಯವರ ಮೂರ್ತಿಯ ಪಕ್ಕದಲ್ಲಿ ಪಾರ್ವತಿ ದೇವಿಯ ತಂದೆಯಾದ ಪರ್ವತರಾಜ ಹಿಮವಂತರಿದ್ದಾರೆ. ಅಷ್ಟದಿಕ್ಪಾಲಕರು ಪಾರ್ವತಿ ಪರಮೇಶ್ವರರ ಮದುವೆಗೆ ಬಂದಿರುವ ರೀತಿ ವಾಸ್ತು ಪ್ರಕಾರವಾಗಿ ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಯಾಣ ಮಂಟಪವು ಅಪೂರ್ಣವಾಗಿರುವುದಕ್ಕೆ ಒಂದು ಕಾರಣವಿದೆ. ಕೋಶಾಧಿಕಾರಿಯಾಗಿದ್ದ ವಿರೂಪಣನಿಗೆ ಆಗದ ವಿರೋಧಿಗಳು ಆತ ರಾಜ್ಯದ ಖಜಾನೆಯ ಹಣವನ್ನೆಲ್ಲ ಹಾಳು ಮಾಡುತ್ತಿದ್ದಾನೆ ಎಂದು ರಾಜನಿಗೆ ಹೇಳಿಕೊಟ್ಟಾಗ ರಾಜನು ವಿರೂಪಣನ ಕಣ್ಣುಗಳನ್ನು ಕೀಳುವಂತೆ ಆಜ್ಞೆ ಮಾಡಿದನಂತೆ. ಇದನ್ನು ತಿಳಿದ ವಿರೂಪಣ್ಣನು ಮನನೊಂದು ತನ್ನ ಕಣ್ಣನ್ನು ತಾನೇ ಕಿತ್ತು ಈ ಗೋಡೆಗೆ ಬಿಸಾಡಿದರಂತೆ. ರಕ್ತದ ಕಲೆಗಳನ್ನು ಈ ಗೋಡೆಯ ಮೇಲೆ ನಾವು ಈಗಲೂ ಕಾಣಬಹುದು. ಈ ರಕ್ತದ ಮಾದರಿಯನ್ನು ಪರೀಕ್ಷಿಸಿದ ಬ್ರಿಟಿಷ್ ಅಧಿಕಾರಿಗಳು ಈ ರಕ್ತವು ಮನುಷ್ಯರ ರಕ್ತವೇ ಎಂದು ನಿರ್ಧರಿಸಿದ್ದಾರೆ. ಇದು ಲತಾ ಮಂಟಪ. ಈ ಲತಾ ಮಂಟಪದಲ್ಲಿ ಒಟ್ಟು 36 ಸ್ತಂಭಗಳಿದ್ದು ಪ್ರತಿ ಸ್ತಂಭದ 4 ಬದಿಯಲ್ಲೂ ಕೂಡ ವಿವಿಧ ರೀತಿಯ ಡಿಸೈನ್ಗಳನ್ನು ಕೆತ್ತನೆ ಮಾಡಿದ್ದಾರೆ. ಒಟ್ಟು 36 ಸ್ತಂಭಗಳ ಮೇಲೆ 144 ರೀತಿಯ ವಿವಿಧ ಬಗೆಯ ಡಿಸೈನ್ಗಳನ್ನು ಕಾಣಬಹುದಾಗಿದೆ. ಈ ಡಿಸೈನ್ಗಳನ್ನು ಸೀರೆಗಳ ಮೇಲೆ ಮುದ್ರಿಸಲಾಗುತ್ತಿದ್ದು ಲೇಪಾಕ್ಷಿಯ ಸೀರೆಗಳು ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆಯುಳ್ಳದ್ದಾಗಿವೆ. ಸುಮಾರು 400 ವರ್ಷಗಳ ಹಿಂದೆಯೇ ಶಿಲ್ಪಿಗಳು ಈ ರೀತಿಯ ವಿವಿಧ ಬಗೆಯ ಡಿಸೈನ್ಗಳನ್ನು ರಚಿಸಿದ್ದಾರೆ. ಈಗಲೂ ಕೂಡ ಇದೇ ಡಿಸೈನ್ಗಳನ್ನು ಸೀರೆ ಪ್ರಿಂಟಿಂಗ್ನಲ್ಲಿ ಉಪಯೋಗಿಸುತ್ತಿದ್ದಾರೆ. ಇನ್ನು ಈ ಕೆತ್ತನೆಯಲ್ಲಿ ಹಸುವಿನ ಶರೀರ ಒಂದೇ ಇದ್ದು 3 ತಲೆ ಇದೆ. 3 ರೀತಿಯ ವಿವಿಧ ಭಂಗಿಗಳನ್ನು ಶಿಲ್ಪಿಗಳು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಸುವು ಹುಲ್ಲನ್ನು ಮೇಯುತ್ತಿರುವ ಹಾಗೆ, ತನ್ನ ಕರುವಿಗೆ ಹಾಲನ್ನು ಕುಡಿಸುತ್ತಿರುವ ರೀತಿ ಮತ್ತು ಹಸುವು ನಿಂತಿರುವ ಹಾಗೆ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ಪಂಚಮುಖ ಬ್ರಹ್ಮರ ಮೂರ್ತಿ. ಇಲ್ಲಿ ಬ್ರಹ್ಮದೇವರಿಗೆ 5 ತಲೆಗಳಿದ್ದು ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವದಲ್ಲಿ ಉಸ್ತುವಾರಿಗಳಾಗಿದ್ದಾರೆ. ಇಲ್ಲಿರುವುದು ತಾಂಡವೇಶ್ವರ ಲಿಂಗ. ಈ ಶಿವಲಿಂಗವನ್ನು ಸುಮಾರು 800 ವರ್ಷಗಳ ಹಿಂದೆ ಚೋಳರಾಜರ ಆಳ್ವಿಕೆಯ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಲೇಪಾಕ್ಷಿಯ ದೇವಾಲಯವು ನಿರ್ಮಾಣವಾಗುವುದಕ್ಕಿಂತ ಮೊದಲೇ ಈ ಲಿಂಗವು ಇಲ್ಲಿ ಇತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿ ಕಾಣುತ್ತಿರುವುದು ಋಷಿಮುನಿಗಳ ಮೂರ್ತಿಗಳು. ತಲೆಯ ಮೇಲೆ ಕಿರೀಟ ಇರುವವರು ರಾಜ ಋಷಿಗಳು, ಕಿರೀಟ ಇಲ್ಲದವರು ದೇವ ಋಷಿಗಳು. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವಕ್ಕೆ ಬಂದ ಅತಿಥಿಗಳಿಗೆ ಆಹ್ವಾನ ಮಾಡುತ್ತಿರುವ ರೀತಿ ಋಷಿಮುನಿಗಳ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಲೇಪಾಕ್ಷಿಯು ಐತಿಹಾಸಿಕ ಮಹತ್ವದ ಜೊತೆಗೆ ಪೌರಾಣಿಕ ಹಿನ್ನೆಲೆಯನ್ನು ಕೂಡ ಒಳಗೊಂಡಿದೆ. ರಾಮಾಯಣದ ಕಾಲದಲ್ಲಿ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿಯು ರಾವಣನನ್ನು ತಡೆಯಲು ರಾವಣನೊಂದಿಗೆ ಯುದ್ಧವನ್ನು ಮಾಡುತ್ತದೆ. ಆಗ ರಾವಣನು ಜಟಾಯು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಆಗ ಕೆಳಗೆ ಬಿದ್ದ ಪಕ್ಷಿಯು ಶ್ರೀರಾಮರು ಈ ಮಾರ್ಗದಲ್ಲಿ ಬರುವವರೆಗೂ ಕಾದು ರಾವಣನು ಸೀತಾಮಾತೆಯನ್ನು ಈ ಮಾರ್ಗವಾಗಿ ಕರೆದೊಯ್ದದ್ದನ್ನು ಶ್ರೀರಾಮರಿಗೆ ತಿಳಿಸುತ್ತದೆ. ಪ್ರಭು ಶ್ರೀರಾಮರು ಪಕ್ಷಿಯನ್ನು ಲೇ ಪಕ್ಷಿ ಎಂದು ಕರೆದರಂತೆ. ಅಂದಿನಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂದಿದೆ. ಇದು ಸೀತಾಮಾತೆಯ ಪಾದ. ಈ ಪಾದದಿಂದ ನೀರು ಬರುತ್ತದೆ. ಆದರೆ ಈಗ ಬೇಸಿಗೆ ಸಮಯವಾಗಿರುವ ಕಾರಣ ನೀರು ಬರುವುದು ಕಡಿಮೆಯಾಗಿದೆ. ಈ ನೀರು ಹೇಗೆ ಮತ್ತು ಎಲ್ಲಿಂದ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಜಟಾಯು ಪಕ್ಷಿಯು ಮೋಕ್ಷವನ್ನು ಪಡೆದ ಈ ಪುಣ್ಯ ಸ್ಥಳಕ್ಕೆ ಪ್ರತಿನಿತ್ಯವೂ ಅನೇಕ ಮಂದಿ ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ಇದು ಕ್ಷೇತ್ರಪಾಲಕರಾದ ಆಂಜನೇಯ ಸ್ವಾಮಿಯವರ ಮೂರ್ತಿ. ಇದು ಶಿಲ್ಪಿಗಳು ಹಿಂದಿನ ಕಾಲದಲ್ಲಿ ಊಟವನ್ನು ಮಾಡಲು ಉಪಯೋಗಿಸುತ್ತಿದ್ದ ತಟ್ಟೆ.
ಇದನ್ನು ಗಮನಿಸಿದರೆ ಅವರು ಎಷ್ಟು ಅಜಾನುಬಾಹುಗಳಾಗಿದ್ದರು ಎಂದು ನಮಗೆ ತಿಳಿಯುತ್ತದೆ. ಇದು ದೇವಾಲಯದ 3ನೇ ಪ್ರಾಕಾರವಾಗಿದ್ದು, ಇಂದಿನ ಕಾಲದಲ್ಲಿ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳು ಉಳಿದುಕೊಳ್ಳಲು ಮಾಡಿಕೊಂಡಿರುವ ಧರ್ಮಶಾಲೆಗಳು. ಇದು ಯಾಗಶಾಲೆ. ಮಹಾಶಿವರಾತ್ರಿಯ ದಿನದಂದು 5 ದಿನಗಳ ಕಾಲ ಹೋಮವನ್ನು ಇಲ್ಲಿ ನಡೆಸುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ಇರುವ ಈ ಮಂಟಪದಲ್ಲಿ ಯುಗಾದಿಯ ದಿನದಂದು ಪುರೋಹಿತರು ಪಂಚಾಂಗ ಶ್ರವಣವನ್ನು ಮಾಡುತ್ತಾರೆ. ಇಲ್ಲಿ ತುಳಸಿ ಮಾತೆಯ ಬೃಂದಾವನವಿದೆ, ದರ್ಶಿಸಿಕೊಳ್ಳಿ. ತುಳಸಿ ಬೃಂದಾವನದ ಪಕ್ಕದಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಇಂದಿನ ಕಾಲದ ಶಾಸನಗಳಿವೆ. ಈ ಶಾಸನಗಳನ್ನು ತೆಲುಗು, ಹಳೆಗನ್ನಡ, ದೇವನಾಗರಿಯ ಭಾಷೆಗಳಲ್ಲಿ ರಚಿಸಲಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯವಿದೆ. ಬನ್ನಿ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ. ಲೇಪಾಕ್ಷಿಯು ಕರ್ನಾಟಕಕ್ಕೆ ಹೊಂದಿಕೊಂಡಿರುವ ಆಂಧ್ರಪ್ರದೇಶ ರಾಜ್ಯದ ಗಡಿ ಪ್ರಾಂತ್ಯವಾಗಿರುವುದರಿಂದ ಇಲ್ಲಿನ ಸ್ಥಳೀಯರಿಗೆ ಕನ್ನಡ ಭಾಷೆಯು ಕೂಡ ಬರುತ್ತದೆ. ಇವರು ಭೃಂಗೀಶ್ವರ. ನಂದಿ ಹಾಗೂ ಭೃಂಗಿ ಇಬ್ಬರು ಕೈಲಾಸದಲ್ಲಿರುತ್ತಾರೆ. ಇವರಿಗೆ ಈಶ್ವರರ ವರದಿಂದ 3 ಕಾಲುಗಳಿದ್ದು ನಾಟ್ಯಾಚಾರ್ಯ ಭೃಂಗೀಶ್ವರ ಎಂದೇ ಇವರನ್ನು ಕರೆಯುತ್ತಾರೆ. ರಂಬೆ, ಊರ್ವಶಿ, ಅಪ್ಸರೆಯರಿಗೆ ಇವರು ನಾಟ್ಯವನ್ನು ಕಲಿಸುವ ಗುರು. ಅಗಸ್ತ್ಯ ಮಹಾಮುನಿಗಳು ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸಿದ್ದರು ಎಂದು ಹೇಳಲಾಗುತ್ತದೆ. ಲೇಪಾಕ್ಷಿ ದೇವಾಲಯದ ಅತ್ಯುತ್ತಮ ಕಲಾತ್ಮಕತೆಯು ದೇವಾಲಯವನ್ನು ಅತ್ಯಂತ ಅದ್ಭುತವಾದ ವಿಜಯನಗರ ದೇವಾಲಯಗಳಲ್ಲಿ ಒಂದಾಗಿ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೇಂದ್ರವಾಗಿ ಸಂರಕ್ಷಿತ ಸ್ಮಾರಕವಾಗಿ ತನ್ನ ಸ್ಥಾನವನ್ನು ಗಳಿಸಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ದೇವಾಲಯದ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡುತ್ತಾರೆ. ನಾವು ಭಾನುವಾರ ಶ್ರೀರಾಮನವಮಿಯ ದಿನದಂದು ಲೇಪಾಕ್ಷಿ ದೇವಾಲಯಕ್ಕೆ ಬಂದಿದ್ದೆವು. ಪ್ರಸಾದದ ಜೊತೆಯಲ್ಲಿ ಪಾನಕ ಮತ್ತು ಕೋಸಂಬರಿಯನ್ನು ಕೂಡ ದೇವಾಲಯದ ವತಿಯಿಂದ ಕೊಟ್ಟರು. ದೇವಾಲಯಕ್ಕೆ ಹೋಗುವ ಈ ಎಂಟ್ರೆನ್ಸ್ನ ಮಾರ್ಗದ ಬಳಿಯಿಂದ ಎಡಗಡೆಯಲ್ಲಿ ಇರುವ ಈ ರಸ್ತೆ ಮಾರ್ಗದಲ್ಲಿ ಸುಮಾರು 300 ಮೀಟರ್ನಷ್ಟು ಮುಂದೆ ಸಾಗಿದರೆ ಬೃಹತ್ ಏಕಶಿಲಾ ನಂದಿಯ ವಿಗ್ರಹವು ಸಿಗುತ್ತದೆ. ಲೇಪಾಕ್ಷಿಗೆ ಬರುವಂತಹ ಅನೇಕ ಮಂದಿ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನೋಡಿಕೊಂಡು ನಂದಿಯನ್ನು ನೋಡದೆ ಹಾಗೆ ಹಿಂದಿರುಗಿ ಹೋಗುತ್ತಾರೆ. ನೀವು ಲೇಪಾಕ್ಷಿಗೆ ಬಂದಾಗ ನಂದಿಯನ್ನು ನೋಡುವುದು ಮರೆಯಬೇಡಿ. ಅಲ್ಲಿ ಬೆಟ್ಟದ ಮೇಲೆ ಪಕ್ಷಿಯು ಕುಳಿತಿರುವ ಹಾಗೆ ಕಾಣುತ್ತಿದೆಯಲ್ಲ, ಅದು ಜಟಾಯು ಪಾರ್ಕ್. ಜಟಾಯು ಪಾರ್ಕ್ ನಂದಿಯ ಸಮೀಪದಲ್ಲಿಯೇ ಇದೆ. ಲೇಪಾಕ್ಷಿಗೆ ಹತ್ತಿರದ ರೈಲ್ವೆ ನಿಲ್ದಾಣ ಇಂದೂಪುರದ ರೈಲ್ವೆ ನಿಲ್ದಾಣವಾಗಿದೆ. ಲೇಪಾಕ್ಷಿಯಲ್ಲಿಯ ಈ ನಂದಿಯು ಭಾರತದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ನಂದಿಯ ಮೂರ್ತಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. 20 ಅಡಿ ಎತ್ತರ, 30 ಅಡಿ ಉದ್ದ ಇರುವ ಈ ನಂದಿಯು ಭಾರತದಲ್ಲಿಯೇ ಅಲ್ಲದೆ ಇಡೀ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಏಕಶಿಲಾ ನಂದಿಯ ಮೂರ್ತಿ ಎಂದು ಎನಿಸಿಕೊಂಡಿದೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿ ಇರುವ ನಂದಿಯು 16 ಅಡಿ ಎತ್ತರ, 13 ಅಡಿ ಉದ್ದವಿದ್ದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇರುವ ನಂದಿಯು 15 ಅಡಿ ಎತ್ತರ, 24 ಅಡಿ ಉದ್ದವಿದ್ದು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ.
ಹಾಗೂ ನಮ್ಮ ಬೆಂಗಳೂರಿನ ದೊಡ್ಡ ಬಸವಣ್ಣನ ಗುಡಿಯಲ್ಲಿರುವ ನಂದಿಯು 15 ಅಡಿ ಎತ್ತರ 20 ಅಡಿ ಉದ್ದವಿದ್ದು 4ನೇ ಸ್ಥಾನವನ್ನು ಪಡೆದಿದೆ. ಲೇಪಾಕ್ಷಿಯಲ್ಲಿನ ಈ ನಂದಿಯನ್ನು ಶಿಲ್ಪಿಗಳು ಅತ್ಯಂತ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ. ದೇವಾಲಯದ ಒಳಗಿನ ನಾಗಲಿಂಗವನ್ನು ನೋಡುತ್ತಿರುವ ರೀತಿ ಈ ನಂದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ದೇವಾಲಯದ ಸುತ್ತಮುತ್ತಲೂ ದೊಡ್ಡದಾದಂತಹ ಕಟ್ಟಡಗಳನ್ನು ಕಟ್ಟಿರುವ ಕಾರಣ ನಾಗಲಿಂಗವು ಇಲ್ಲಿಂದ ನಮಗೆ ನೇರವಾಗಿ ಕಾಣುವುದಿಲ್ಲ. ನಂದಿಯ ಸುತ್ತಲೂ ಇರುವ ಈ ಗಂಟೆಗಳ ಮಾಲೆಯು ಅತ್ಯಂತ ಸುಂದರವಾಗಿದೆ. ಲೇಪಾಕ್ಷಿಯ ಬಸವಯ್ಯ ಲೇಚಿ ರಾವಯ್ಯ ಎಂದು ತೆಲುಗಿನಲ್ಲಿ ಒಂದು ಮಾತಿದೆ. ಅಂದರೆ ಲೇಪಾಕ್ಷಿಯ ಬಸವಯ್ಯ ಎದ್ದು ಬಾರಯ್ಯ ಎಂದು. ಕುಳಿತಿರುವ ಬಸವಣ್ಣನು ಇನ್ನೇನು ಎದ್ದು ನಿಲ್ಲಲು ರೆಡಿಯಾಗುತ್ತಿರುವ ರೀತಿ ಈ ಬಸವಣ್ಣನು ಕಾಣುತ್ತದೆ. ಈ ನಂದಿಯ ಸಮೀಪದಲ್ಲಿ ಒಂದು ತಾವರೆ ಕೊಳವಿದೆ. ಆದರೆ ಈಗ ಬೇಸಿಗೆ ಸಮಯವಾಗಿರುವುದರಿಂದ ಕೊಳವು ಬತ್ತಿ ಹೋಗಿದೆ. ನೀವು ಮಳೆಗಾಲದ ಸಮಯದಲ್ಲಿ ಲೇಪಾಕ್ಷಿಗೆ ಭೇಟಿ ನೀಡಿದರೆ ಇಲ್ಲಿರುವ ಕೊಳದಲ್ಲಿ ನೀರು ತುಂಬಿರುತ್ತದೆ. ಆಗ ಕೊಳದಲ್ಲಿ ಇರುವ ತಾವರೆ ಹೂಗಳನ್ನು ನೋಡುವುದು ಮನಮೋಹಕವೆನಿಸುತ್ತದೆ. ಈಗ ಬೇಸಿಗೆ ಸಮಯವಾಗಿರುವುದರಿಂದ ಕೊಳದಲ್ಲಿ ಸ್ವಲ್ಪ ಮಾತ್ರವೇ ನೀರಿದೆ. ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವದ ಹಿನ್ನೆಲೆಯನ್ನು ಹೊಂದಿರುವ ಈ ಲೇಪಾಕ್ಷಿಗೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ನಂದಿಯ ಸಮೀಪದಲ್ಲಿ ಜಟಾಯು ಪಾರ್ಕ್ ಇದೆ. ನಾವು ಲೇಪಾಕ್ಷಿಗೆ ಬಂದಾಗ ನಮಗೆ ಸಮಯಾವಕಾಶವು ಕಡಿಮೆ ಇದ್ದ ಕಾರಣ ಜಟಾಯು ಪಾರ್ಕ್ ಅನ್ನು ನೋಡಲು ಆಗಲಿಲ್ಲ. ಜಟಾಯು ಪಕ್ಷಿಯು ಮೋಕ್ಷವನ್ನು ಪಡೆದ ಈ ಲೇಪಾಕ್ಷಿಯಲ್ಲಿ ಸುಂದರವಾದ ಜಟಾಯು ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ಲೇಪಾಕ್ಷಿಗೆ ಬಂದಾಗ ಜಟಾಯು ಪಾರ್ಕ್ ಅನ್ನು ನೋಡುವುದು ಮರೆಯಬೇಡಿ. ನಾವು ಹಿಂದೂಪುರದ ಸಮೀಪದಲ್ಲಿ ಇರುವ ಪುರಾಣ ಪ್ರಸಿದ್ಧ ವಿದುರಾಶ್ವಥ ನಾರಾಯಣ ಸ್ವಾಮಿಯ ದೇವಾಲಯವನ್ನು ನೋಡಲು ಲೇಪಾಕ್ಷಿಯಿಂದ ರಿಟರ್ನ್ ಹಿಂದೂಪುರಕ್ಕೆ ಶೇರ್ ಆಟೋದಲ್ಲಿ ಹೋಗುತ್ತಿದ್ದೇವೆ. ಶೇರ್ ಆಟೋದವರು ಕೂಡ ಲೇಪಾಕ್ಷಿಯಿಂದ ಹಿಂದೂಪುರಕ್ಕೆ ಹೋಗಲು ಸೇಮ್ ಚಾರ್ಜ್ ತೆಗೆದುಕೊಳ್ಳುತ್ತಾರೆ. ಒಬ್ಬರಿಗೆ 30 ರೂಪಾಯಿಗಳು. ಶ್ರೀರಾಮನವಮಿಯ ದಿನದಂದು ನಾವು ಲೇಪಾಕ್ಷಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ್ದೆವು. ಲೇಪಾಕ್ಷಿಯಿಂದ ಹಿಂದೂಪುರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಇರುವ ಎಲ್ಲ ದೇವಾಲಯಗಳಲ್ಲೂ ಕೂಡ ಪಾನಕ ಮತ್ತು ಕೋಸಂಬರಿಯನ್ನು ಹಂಚುತ್ತಿದ್ದರು. ನಾವು ಆಟೋವನ್ನು ಒಂದು ಕಡೆ ನಿಲ್ಲಿಸಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದೆವು. ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದ್ದು ಮನಸ್ಸಿಗೆ ತುಂಬಾ ಸಂತೋಷ ಮತ್ತು ಆನಂದವನ್ನು ನೀಡಿತು. ಇದು ಆಂಜನೇಯ ಸ್ವಾಮಿಯ ದೇವಸ್ಥಾನ. ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.